ಶನಿವಾರವೇ ಸಿಎಲ್ಪಿ ಸಭೆ. ಡಿಕೆಶಿಗೆ ನಾಯಕನ ಪಟ್ಟ ಫಿಕ್ಸ್. ಹಾಗಾದ್ರೆ ಡಿಕೆಶಿ ಪ್ರಮಾಣ ವಚನ ಯಾವಾಗ? ಡಿಕೆಶಿ ಜೊತೆ ಸಚಿವರಾಗೋದು ಯಾರೆಲ್ಲ? ಸಿಎಲ್ಪಿ ಗೊಂದಲ, ಸುಗಮ ಆಡಳಿತ, ಸಂಪುಟ ರಚನೆ, ಡಿಸಿಎಂಗಳ ಆಯ್ಕೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎಲ್ಲದಕ್ಕೂ ಪ್ಲಾನ್ ರೆಡಿ ಮಾಡಿದ್ಯಾ ಹೈಕಮಾಂಡ್? ದಿಲ್ಲಿ ಸೂತ್ರ ರೆಡಿನಾ? ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. Legislative party takes a decision, Congress legislative party takes a decision, and High Command takes a decision. He will be the Chief Minister of the state. ವಾಟ್ ನೆಕ್ಸ್ಟ್ ಕುರ್ಚಿ ಕದನದಲ್ಲಿ ಮುಂದೇನು, ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅನ್ನೋ ಕುತೂಹಲಕ್ಕೆ ತೆರೆಬಿದ್ದಿದೆ. ಕೊಟ್ಟ ಮಾತಿನಂತೆ ಯಾವುದೇ ಕಂಡೀಷನ್ಸ್ ಹಾಕದೆ ಸಿದ್ದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ರಾಜೀನಾಮೆ ಅಂಗೀಕಾರ ಮಾಡಿದ್ದು ಸಿದ್ದು ದೆಹಲಿಗೆ ತೆರಳಿ ಹೈಕಮಾಂಡ್ಗೆ ಧನ್ಯವಾದಗಳನ್ನೂ ಸಲ್ಲಿಸಿದ್ದಾರೆ. ಅದೆಲ್ಲ ಆಯ್ತು. ಈಗ ಮುಂದೇನು ಅನ್ನೋ ಅಸಲಿ ವಿಚಾರ. ಆ ಮುಂದೇನು ಅನ್ನೋ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಶನಿವಾರವೇ ಶಾಸಕಾಂಗ ಸಭೆ, ಡಿಕೆಶಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆ, ಸುಗಮ ಆಡಳಿತಕ್ಕೆ ದೆಹಲಿ ಸೂತ್ರ, ಸಂಪುಟದಲ್ಲಿ ಯಾರಿಗೆಲ್ಲ ಚಾನ್ಸ್, 4 ಡಿಸಿಎಂ, ಕಾಂಗ್ರೆಸ್ಗೆ ಹೊಸ ಸಾರಥಿ, ಹೈಕಮಾಂಡ್ ಆಯ್ಕೆಗಳು ಯಾರೆಲ್ಲ? ಸಿದ್ದರಾಮಯ್ಯ ಅವರಿಂದ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ತಗೊಳ್ಳೋದೇ ಒಂದು ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಅವರು ಉತ್ತಮ ಆಡಳಿತ ಕೊಟ್ಟಿದ್ರು, ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿದ್ರು. ಹಾಗಾಗಿ ಅವರನ್ನ ರಾಜೀನಾಮೆ ಕೇಳೋದೇ ಒಂದು ದೊಡ್ಡ ಕಷ್ಟದ ಕೆಲಸವಾಗಿತ್ತು. ಹೇಗೋ ಆ ಕೆಲಸವನ್ನ ಹೈಕಮಾಂಡ್ ಮಾಡಿ ಮುಗಿಸಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದೂ ಆಗಿದೆ. ಈಗ ಶಾಸಕಾಂಗ ಸಭೆ, ಸಿಎಂ ಆಯ್ಕೆ, ಸಚಿವರ ಸೇರ್ಪಡೆಯ ಲೆಕ್ಕಾಚಾರಗಳು ಶುರುವಾಗಿವೆ. ಈಗ ಕಾಂಗ್ರೆಸ್ನಲ್ಲಿ ಸರ್ಕಾರ ರಚನೆಯ ಕಸರತ್ತು ಶುರುವಾಗಿದೆ. ಈಗಾಗಲೇ ಶುಕ್ರವಾರ ಸಂಜೆ 4 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಕರೆಯಲಾಗಿದೆ. ಅದೇ ಮೀಟಿಂಗ್ನಲ್ಲಿ ಸಿಎಲ್ಪಿ ಲೀಡರ್ ಆಗಿ ಡಿಕೆಶಿ ಆಯ್ಕೆಯಾಗಲಿದ್ದಾರೆ. ಸಿದ್ದರಾಮಯ್ಯ ಅವರ ಕೈಯಿಂದಲೇ ಡಿಕೆಶಿ ಹೆಸರು ಘೋಷಣೆ ಮಾಡಿಸಲು ಸಿದ್ಧತೆಯಾಗಿದೆಯಂತೆ. ಸೋಮವಾರವೇ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಳ್ಳುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅವರ ಜೊತೆಗೆ ಈಗ ಸಚಿವರಾಗಿ ಯಾರೆಲ್ಲ ಪ್ರಮಾಣ ವಚನ ತೆಗೆದುಕೊಳ್ಳಲಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ, ಡಿಸಿಎಂಗಳ ಕಥೆ ಏನು ಅನ್ನೋ ಚರ್ಚೆಗಳು ಶುರುವಾಗಿವೆ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟುಕೊಟ್ಟಿರೋದ್ರಿಂದ ಈಗ ಸಹಜವಾಗೇ ಅವರ ಬೆಂಬಲಿಗರಿಗೆ ಒಂದಷ್ಟು ಸಚಿವ ಸ್ಥಾನಗಳನ್ನು ಕೊಡಬೇಕಾಗುತ್ತೆ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಸಹ ಸಿದ್ದರಾಮಯ್ಯ ಅಣತಿಯಂತೆ ನಡೆಯಬಹುದು. ಸದ್ಯ ಡಿಕೆಶಿ ಸರ್ಕಾರದಲ್ಲಿ 3 ಅಥವಾ 4 ಡಿಸಿಎಂಗಳು ಇರಲಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಅದನ್ನ ಜಾತಿವಾರು ಆಧಾರದ ಮೇಲೆ ಸಿದ್ದರಾಮಯ್ಯ ಸಲಹೆಯಂತೆಯೇ ಆಯ್ಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಡಿಕೆಶಿಗೆ ಸಿಎಂ ಸ್ಥಾನವನ್ನೇ ಕೊಡ್ತಾ ಇರೋದ್ರಿಂದ ಈಗ ಸಿದ್ದರಾಮಯ್ಯ ಮತ್ತು ಬೆಂಬಲಿಗರಿಗೆ ಹೆಚ್ಚಿನ ಆದ್ಯತೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಶಾಸಕಾಂಗ ಸಭೆಗೂ ದೆಹಲಿಯದ್ದೇ ಸೂತ್ರ. ಶನಿವಾರವೇ ಸಿಎಲ್ಪಿ ಸಭೆ ನಡೆಸಲು ಸಿದ್ಧತೆಯಾಗಿದ್ದು, ಸಿಎಲ್ಪಿ ಸಭೆ ಬಗ್ಗೆ ಹೈಕಮಾಂಡ್ ಸಮಾಲೋಚನೆ ನಡೆಸಿದೆ. ಈ ಸಿಎಲ್ಪಿ ಸಭೆಯಲ್ಲಿ ಒಂದು ಸಾಲಿನ ನಿರ್ಣಯ ತೆಗೆದುಕೊಳ್ಳಲಿದ್ದು, ಡಿಕೆಶಿ ಸಿಎಂ ಅಂತ ತೀರ್ಮಾನ ಮಾಡಲಾಗುತ್ತಂತೆ. ಸಿದ್ದರಾಮಯ್ಯರಿಂದಲೇ ಘೋಷಣೆ ಮಾಡಿಸಿ ಸಿಎಲ್ಪಿಯಲ್ಲಿ ಗೊಂದಲ ಏರ್ಪಡದಂತೆ ನೋಡಿಕೊಳ್ಳಲು ದೆಹಲಿ ನಾಯಕರು ತೀರ್ಮಾನಿಸಿದ್ದಾರಂತೆ. ಸದ್ಯ ಫಿಕ್ಸ್ ಆಗಿರುವಂತೆ ಶನಿವಾರವೇ ಸಿಎಲ್ಪಿ ಸಭೆ ನಡೆಯಲಿದ್ದು, ಸಂಜೆ 4 ಗಂಟೆಗೆ ಸಭೆ ನಿಗದಿ ಮಾಡಲಾಗಿದೆ. ಸಿಎಲ್ಪಿ ಸಭೆಯಲ್ಲಿ ಯಾವುದೇ ಗೊಂದಲವಾಗದಂತೆ ಹೈಕಮಾಂಡ್ ಮುನ್ನೆಚ್ಚರಿಕೆ ವಹಿಸಿದೆಯಂತೆ. ಎಲ್ಲ ಶಾಸಕರಿಗೂ ಬೆಂಗಳೂರಿಗೆ ಬರುವಂತೆ ಸೂಚನೆ ನೀಡಲಾಗಿದೆ. ನಾಳೆ ರಾಜ್ಯಕ್ಕೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಆಗಮಿಸಲಿದ್ದು ಸಭೆ ನಡೆಸಲಿದ್ದಾರೆ. ಸಿಎಲ್ಪಿ ಸಭೆ ಬಳಿಕ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಜೊತೆಗೆ ರಾಜಭವನಕ್ಕೆ ತೆರಳಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವ ಸಾಧ್ಯತೆ ಇದೆ. ಸದ್ಯ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ಸೇರಿದ್ರೆ ಜನರು ಜಮಾಯಿಸುವ ಸಾಧ್ಯತೆ ಇರೋದ್ರಿಂದ
ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ನಡೆಸಲು ಕಾಂಗ್ರೆಸ್ ನಾಯಕರು ತೀರ್ಮಾನಿಸಿದ್ದಾರಂತೆ. ನಾಳೆ ಸಂಜೆ 4 ಗಂಟೆಗೆ ಸಭೆ ನಿಗದಿಯಾಗಿದ್ದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಯೇ ಸಭೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬೇರೆ ಯಾವುದೇ ಹೆಸರು ಬರಲ್ಲ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ನಾಳೆಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಬಳಿಕ ಗವರ್ನರ್ ಭೇಟಿಯಾಗಿ ಪದಗ್ರಹಣಕ್ಕೆ ಸಮಯ ಕೇಳುತ್ತೀವಿ ಅಂತ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ರಾಜಭವನ್ಗೆ ಹೋಗಿ ಡಿ ಕೆ ಶಿವಕುಮಾರ್ ನನಗೆ ಇದು ಮಾಡಿದ್ದಾರೆ, ಸರ್ವಾನುಮತದಿಂದ ನಾನು ಮುಖ್ಯಮಂತ್ರಿ ಮಾಡಿದ್ದಾರೆ, ತಾವು ನಮಗೆ ಮಂತ್ರಿಮಂಡಲ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ನೀವು ಯಾವ ಡೇಟ್ ಹೇಳ್ತೀರೋ ಅವ್ರು ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಆವಾಗ ಮತ್ತೆ ಎಲ್ಲ ಚರ್ಚೆ ಮಾಡಿ ಎಲ್ಲ ಮಂತ್ರಿಗಳ ಮಂಡಲದೆಲ್ಲ ಒಂದು ಲಿಸ್ಟ್ ತೊಗೊಂಡು ಆಮೇಲೆ ಅವರು ಸ್ವೇರಿಂಗ್ ಟೈಮ್ಗೆ ಪ್ರಮಾಣ ವಚನ ಮಾಡಿಸೋಕೆ ಡೇಟ್ ಗೊತ್ತುಪಡಿಸ್ತಾರೆ. ಸಿದ್ದರಾಮಯ್ಯವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಹೆಸರು ಇರೋದೇ ಇವ್ರದ್ದು ಡಿ ಕೆ ಶಿವಕುಮಾರ್. ನಾವು ಸುತ್ತಿ ಬಳಸಿ ಮಾತಾಡಲ್ಲ, ಇರೋದೇ ಡಿ ಕೆ ಶಿವಕುಮಾರ್ ಹೆಸರು. ನಾಳೆ ಆಗಲಿ ನಾಡ್ದಾಗಲೂ ಅವ್ರ ಹೆಸರು ಅನೌನ್ಸ್ ಮಾಡ್ತಾರೆ. ಡಿಕೆಶಿಯೇ ಸಿಎಂ ಅನ್ನೋದು ಫಿಕ್ಸ್ ಆಗಿದ್ದು ಈಗ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಭರ್ಜರಿ ತಯಾರಿಯನ್ನೂ ಮಾಡಲಾಗ್ತಿದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕಾಗಿ ಡಿಕೆಶಿ 2 ಜಾಗವನ್ನ ಆಯ್ಕೆ ಮಾಡಿಕೊಂಡಿದ್ದಾರಂತೆ. ಕಂಠೀರವ ಸ್ಟೇಡಿಯಂ ಹಾಗೂ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯೋಜನೆಗೆ ಯೋಜನೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಎಸ್ಎಂ ಕೃಷ್ಣ, ಎಚ್ಡಿಕೆ ಅವರು ವಿಧಾನಸೌಧದ ಮುಂದೆ ಅಧಿಕಾರ ಸ್ವೀಕರಿಸಿದ್ರು. ತಮ್ಮ ರಾಜಕೀಯ ಗುರು ಎಸ್ಎಂ ಕೃಷ್ಣರಂತೆ ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕರಿಸಿ ರಾಜಕೀಯ ವೈರಿಗಳಿಗೆ ಸಂದೇಶ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ದೆಹಲಿ ನಾಯಕರಿಗೆ ಧನ್ಯವಾದ ತಿಳಿಸಲು ಹೋಗಿದ್ದು ಅಲ್ಲೇ ಮುಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯಗೆ ರಾಷ್ಟ್ರ ರಾಜಕಾರಣಕ್ಕೆ ಬರಲು ರಾಹುಲ್ ಗಾಂಧಿ ಆಹ್ವಾನ ಕೊಟ್ಟಿದ್ದು ಅದಕ್ಕೆ ಸಿದ್ದರಾಮಯ್ಯ ಆಗಲ್ಲ ಅಂತ ಒಂದೇ ಮಾತಲ್ಲಿ ಹೇಳಿದ್ದಾರಂತೆ. ಸದ್ಯ ರಾಹುಲ್ ಗಾಂಧಿ ಮತ್ತು ಖರ್ಗೆ ಸಿದ್ದರಾಮಯ್ಯ ಜೊತೆ ಸಿಎಲ್ಪಿ ಸಭೆ, ಸಂಪುಟ ಪುನರಚನೆ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೊಸ ಸರ್ಕಾರ ರಚನೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ಶಾಸಕರ ಸಚಿವ ಸ್ಥಾನ ಆಕಾಂಕ್ಷೆಗಳು ಚಿಗುರೊಡೆದಿವೆ. ಹೊಸಬರು, ಅನುಭವಿಗಳು ಎಲ್ಲರೂ ಸಹ ನಮಗೂ ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನು ಕೆಲವರು ಡಿಸಿಎಂ ಸ್ಥಾನಗಳಿಗಾಗಿ ಒಳಗೊಳಗೆ ಕಸರತ್ತು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಿಭಾಯಿಸೋದು ಅಷ್ಟೊಂದು ಸುಲಭ ಅಲ್ಲ. ಅದಕ್ಕೆ ಈಗ ದೆಹಲಿ ನಾಯಕರು ಎಲ್ಲರನ್ನೂ ಸಮಾಧಾನ ಮಾಡಿ ಸುಗಮ ಆಡಳಿತ ನಡೆಸಲು ದೆಹಲಿ ಸೂತ್ರ ಹೆಣೆದಿದ್ದಾರಂತೆ. ಹೊಸ ಸರ್ಕಾರದ ಸುಗಮ ಆಡಳಿತಕ್ಕೆ ದಿಲ್ಲಿಯಿಂದ ಸೂತ್ರಗಳನ್ನು ಹೆಣೆಯಲಾಗಿದ್ದು ಒಬ್ಬರಿಗೆ ಒಂದೇ ಹುದ್ದೆ ಅಂತ ಫಿಕ್ಸ್ ಮಾಡುವುದು, ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸೋದು, ಪಕ್ಷದಲ್ಲಿರೋ ಹಿರಿಯರ ಸಹಕಾರ ಪಡೆದುಕೊಂಡು ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವುದು, ಅಭಿವೃದ್ಧಿ ಯೋಜನೆಗಳಿಗೆ ಆದ್ಯತೆ ಕೊಡೋದು ಸೇರಿದಂತೆ ಹಲವು ಸೂತ್ರಗಳನ್ನು ಹೇಳಿದೆಯಂತೆ. ಹೊಸ ಸರ್ಕಾರವೇನೋ ರಚನೆಯಾಗ್ತಾ ಇದೆ. ಆದರೆ ಹೊಸ ಸರ್ಕಾರದಲ್ಲಿ ಸುಗಮವಾಗಿ ಆಡಳಿತ ನಡೆಸೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಸಚಿವ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಇರಲಿದೆ. ಸಚಿವ ಸ್ಥಾನ ಸಿಗದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ. ಸಚಿವ ಸ್ಥಾನ ಕಳೆದುಕೊಂಡ ಹಿರಿಯರು ಸರ್ಕಾರ ನಡೆಸಲು ಅಡೆತಡೆ ಉಂಟು ಮಾಡಬಹುದು. ಹಾಗಾಗಿ ಅವರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಸರ್ಕಾರದಲ್ಲಿ ಬಣಗಳು ಹುಟ್ಟಿಕೊಂಡು ಸಮಸ್ಯೆಯಾಗಬಹುದು. ಹಾಗಾಗಿ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಲು ಸಾಕಷ್ಟು ಚರ್ಚೆ ಮಾಡಿದ್ದಾರಂತೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳುವ ಮೂಲಕ ಹೆಚ್ಚಿನವರಿಗೆ ಅಧಿಕಾರ ಕೊಡಲು ಹೈಕಮಾಂಡ್ ಮುಂದಾಗಿದೆಯಂತೆ. ಇದೆಲ್ಲದರ ಜೊತೆಗೆ ಅಭಿವೃದ್ಧಿ ಯೋಜನೆಗಳು, ಗ್ಯಾರಂಟಿಗಳ ಮುಂದುವರಿಕೆ ಸಹ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಸುಗಮವಾಗಿ ಆಡಳಿತ ನಡೆಸಲು ಇವೆಲ್ಲವೂ ಮುಖ್ಯವಾಗಿದೆ ಅಂತ ಹೈಕಮಾಂಡ್ ತೀರ್ಮಾನಿಸಿದೆ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಈಗ ಹಿರಿಯ ನಾಯಕರನ್ನ ಸಮಾಧಾನ ಮಾಡುವುದೇ ದೊಡ್ಡ ಟಾಸ್ಕ್ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಮತ್ತೆ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗದ ಹಿರಿಯ ನಾಯಕರು ನಮಗೂ ಈ ಬಾರಿ ಸಚಿವ ಸ್ಥಾನ ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಿಲ್ಲಾವಾರು, ಜಾತಿವಾರು, ಹಿರಿತನ ಅಂತ ಹಲವು ಮಾನದಂಡಗಳನ್ನ ಮುಂದಿಡ್ತಾ ಇದ್ದಾರೆ. ಇದರಿಂದ ಯಾರಿಗೆ ಸಚಿವ ಸ್ಥಾನ ಕೊಡೋದು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ.
ಹೊಸ ಸರ್ಕಾರ, ಹೊಸ ಸಂಪುಟ ರಚನೆ ಆಗ್ತಾ ಇರೋದ್ರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಈ ಬಾರಿ ಸಚಿವ ಸಂಪುಟ ರಚನೆ ವೇಳೆ ಕೋಲಾರ ಜಿಲ್ಲೆಗೆ ಅವಕಾಶ ನೀಡಬೇಕು ಅಂತ ಕೈ ಶಾಸಕರು ಆಗ್ರಹಿಸಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಎಂಎಲ್ಸಿ ಅನಿಲ್ ಕುಮಾರ್ ಅವರು ಸಚಿವ ಸ್ಥಾನಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ. ಈ ಬಾರಿ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಪತ್ರದಲ್ಲಿ ಸಹಿ ಮಾಡಿಕೊಟ್ಟಿದ್ದಾರೆ. 4 ಮಂದಿಯಲ್ಲಿ ಇಬ್ಬರಿಗಾದರೂ ಸಚಿವ ಸ್ಥಾನ ಕೊಡಬೇಕು ಅಂತ ವಾದ ಮಂಡಿಸಿದ್ದಾರೆ. ಈ ಹಿಂದೆ ಕೋಲಾರದಲ್ಲಿ 2 ಬಣಗಳಾಗಿ ನಾಯಕರು ಕಿತ್ತಾಡಿಕೊಂಡಿದ್ದರು. ಆದರೆ ಈಗ ಸಚಿವ ಸ್ಥಾನಕ್ಕಾಗಿ ಮುನಿಸು ಮರೆತು ಒಂದಾಗಿರೋ ಶಾಸಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಇವರ ಜೊತೆಗೆ ಬೇರೆ ಬೇರೆ ಹಿರಿಯ ಶಾಸಕರು ತಮಗೂ ಸಚಿವ ಸ್ಥಾನ ಬೇಕು, ಸಿಗುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಮಂತ್ರಿಗಿರಿಗಾಗಿ 5 ಶಾಸಕರ ನಡುವೆ ಫೈಟ್ ನಡೆದಿದೆ. ಶಾಸಕ ಟಿ ರಘುಮೂರ್ತಿ, ಎನ್ವೈ ಗೋಪಾಲಕೃಷ್ಣ, ಬಿಜಿ ಗೋವಿಂದಪ್ಪ, ಶಾಸಕ ಕೆಸಿ ವೀರೇಂದ್ರ, ಎಂಎಲ್ಸಿ ಡಿಟಿ ಶ್ರೀನಿವಾಸ್ ನಡುವೆ ಪೈಪೋಟಿ ಏರ್ಪಟ್ಟಿದೆ. ದೆಹಲಿ ಸೂತ್ರದಂತೆಯೇ ಸಂಪುಟ ರಚನೆ ಮಾಡಲು ತೀರ್ಮಾನಿಸಲಾಗಿದ್ದು, ಸಮತೋಲಿತ ಸಂಪುಟ ರಚನೆಗೆ ಹೈಕಮಾಂಡ್ ಸಿದ್ಧತೆ ಮಾಡಿಕೊಂಡಿದ್ಯಂತೆ. ಸದ್ಯ ಡಿಕೆಶಿ ಜೊತೆಗೆ 8 ಜನ ಸಚಿವರು ಪ್ರಮಾಣ ವಚನ ತೆಗೆದುಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಾತಿ, ಸಮುದಾಯದ ಆಧಾರದಲ್ಲಿ ಸ್ಥಾನ ಕೊಡಲು ತೀರ್ಮಾನಿಸಲಾಗಿದ್ದು, ಅಹಿಂದ ಮತಬ್ಯಾಂಕ್ ರಕ್ಷಣೆಗೂ ಸೂತ್ರವನ್ನ ಹೆಣೆಯಲಾಗಿದೆಯಂತೆ. ನಿಷ್ಕ್ರಿಯರಾಗಿದ್ದವರ ಬದಲಿಗೆ ಹೊಸಬರಿಗೆ ಮಣೆ ಹಾಕಲು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನಿಸಿದೆಯಂತೆ. ಏನು ಮಾಡಿದ್ರು, ಎಷ್ಟೇ ಜಾತ್ಯತೀತ ಸರ್ಕಾರ ಅಂದ್ರೂ ಸರ್ಕಾರ ರಚನೆ ಮಾಡುವಾಗ ಜಾತಿ ಸಮುದಾಯಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕಾಗುತ್ತೆ. ಅದೇ ರೀತಿ ಈಗಲೂ ಜಾತಿ ಆಧಾರದ ಮೇಲೆ ಸಚಿವ ಸ್ಥಾನಗಳನ್ನು ನೀಡಲು ದೆಹಲಿ ನಾಯಕರು ತೀರ್ಮಾನಿಸಿದ್ದಾರೆ. ಅಹಿಂದ ಮತ ಬ್ಯಾಂಕ್ ಗಟ್ಟಿಯಾಗಿರಬೇಕು, ಅದೇ ರೀತಿ ಒಕ್ಕಲಿಗ, ಲಿಂಗಾಯತರಿಗೂ ಪ್ರಾತಿನಿಧ್ಯ ಸಿಗಬೇಕು. ಆ ರೀತಿಯಲ್ಲಿ ಸಮತೋಲಿತ ಸಂಪುಟ ರಚನೆಗೆ ತೀರ್ಮಾನ ಮಾಡಲಾಗಿದೆಯಂತೆ. ಈ ಬಾರಿ ಹಿರಿಯರು ಸರಿಯಾಗಿ ಕೆಲಸ ಮಾಡದವರ ಬದಲಿಗೆ ಹೊಸಬರಿಗೆ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಕಾಂಗ್ರೆಸ್ನಲ್ಲಿ ಈ ಬಾರಿ ಫಸ್ಟ್ ಟೈಮ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ದವರು ಸಾಕಷ್ಟು ಮಂದಿ ಗೆದ್ದಿದ್ದಾರೆ. ಅವರಲ್ಲಿ ಕೆಲವರು ಸಮರ್ಥರೂ ಸಹ ಇದ್ದಾರೆ. ಸದ್ಯ ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲೂ ಹೊಸಬರು, ಯುವಕರಿಗೆ ಅವಕಾಶ ಕೊಟ್ಟು ಪ್ರಯೋಗ ಮಾಡ್ತಾ ಇದ್ದು, ರಾಜ್ಯದಲ್ಲೂ ಸಹ ಆ ಪ್ರಯೋಗ ಮಾಡುವ ಸಾಧ್ಯತೆ ಇದೆ. ಇಷ್ಟು ದಿನ ಅವಕಾಶ ಸಿಗದ ಹಿರಿಯ ನಾಯಕರು ಜೊತೆಗೆ ಹೊಸ ಶಾಸಕರಿಗೂ ಮಣೆ ಹಾಕುವ ಸಾಧ್ಯತೆ ಇದೆಯಂತೆ. ಈಗಾಗಲೇ ಹೊಸಬರು ನಮಗೂ ಸಚಿವ ಸ್ಥಾನ ಬೇಕು ಅಂತ ಒಂದಷ್ಟು ಮಂದಿ ಸಹಿ ಸಂಗ್ರಹ ಮಾಡಿಕೊಂಡು ಹೈಕಮಾಂಡ್ ಭೇಟಿಯಾಗಿ ಬಂದಿದ್ರು. ಅಂಥವರ ಮನ್ನಣೆಗೂ ಈಗ ಬೆಲೆ ಸಿಗುವ ಸಾಧ್ಯತೆ ಇದೆ. ಸಚಿವ ಸಂಪುಟ 3 ಕೂಟ. ಸದ್ಯ ಸಚಿವ ಸಂಪುಟ ರಚನೆಯಲ್ಲಿ ಎಷ್ಟೇ ದಿಲ್ಲಿ ಸೂತ್ರ ಅಂದ್ರೂ ದೆಹಲಿಯಲ್ಲಿರುವವರಿಗೆ ರಾಜ್ಯದ ನಾಯಕರ ಬಗ್ಗೆ ಗೊತ್ತಿರಲ್ಲ. ಹಾಗಾಗಿ ಸಿದ್ದರಾಮಯ್ಯ, ಡಿಕೆಶಿ, ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದವರಿಗೆ ಮಣೆ ಹಾಕಬೇಕಾಗುತ್ತೆ. ಅದರಂತೆಯೇ ಸಚಿವ ಸಂಪುಟ ರಚನೆಯಲ್ಲಿ 3 ಕೂಟ ಇರಲಿದೆಯಂತೆ. ಒಂದು ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ, ಮತ್ತೊಬ್ಬರು ಸಿಎಂ ಆಗ್ತಾ ಇರೋ ಡಿಕೆ ಶಿವಕುಮಾರ್. ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಈ 3 ಸೇರಿ ಸಚಿವ ಸಂಪುಟ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಮಾಡಲಿದ್ದಾರಂತೆ. ಡಿಕೆ ಶಿವಕುಮಾರ್ ಹೇಳಿದ ರೀತಿ ಇರುತ್ತೋ ಅಥವಾ ಸಿದ್ದರಾಮಯ್ಯನವರ ಆಪ್ತರು ಕೂಡ ಇರ್ತಾರೋ, ಹೆಂಗೆ ಸರ್ ಹೈಕಮಾಂಡ್ ಫುಲ್ ಕಂಟ್ರೋಲ್ ತಗೊಳ್ಳುತ್ತೆ? ಎಲ್ಲರೂ ಹೇಳ್ತಾರೆ, ಅಧ್ಯಕ್ಷರು ಮುಖ್ಯಮಂತ್ರಿ ಆಗೋರಿಗೆ ತಮ್ಮದೇ ಅಂತ ಸ್ವತಂತ್ರ ಇರುತ್ತೆ, ಮಂತ್ರಿ ಯಾರು ಆಗ್ಬೇಕಂತ. ಸಿದ್ದರಾಮಯ್ಯಗೆ ಆ ಚಾಯ್ಸ್ ಇದ್ದೇ ಇರುತ್ತೆ. ಅಂತಿಮವಾಗಿ ಆಯ್ಕೆ ಮಾಡಿದವ್ರು ತಮ್ಗೆ ಯಾರು ಬೇಕೋ ಅವ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. 3 ಮಂದಿಗೆ ಸಮಾನ ಅವಕಾಶ ಇದೆ ಅದರಲ್ಲಿ. ಸಚಿವ ಸಂಪುಟವನ್ನ ಆಯ್ಕೆ ಮಾಡುವುದರಲ್ಲಿ ಡಿಕೆಶಿ, ಸಿದ್ದರಾಮಯ್ಯ, ಹೈಕಮಾಂಡ್ 3 ಸಮಾನ ಅವಕಾಶ ಇರಲಿದೆ ಅಂತ ಪಕ್ಷದ ನಾಯಕರೇ ಹೇಳುತ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರು ಅಂತ ಅವರನ್ನ ಕಡೆಗಣಿಸುವಂತಿಲ್ಲ. ಡಿಕೆಶಿ ಸಿಎಂ ಅಂತ ಅವರಿಗೆ ಎಲ್ಲಾ ಅಧಿಕಾರವನ್ನೂ ಕೊಟ್ಟಿಲ್ಲ. ಹೈಕಮಾಂಡ್ ಸಹ ಮಧ್ಯಸ್ಥಿಕೆ ವಹಿಸಿ ಸಂಪುಟದಲ್ಲಿ ಯಾರಿಗೆಲ್ಲ ಸ್ಥಾನ ಅನ್ನೋದನ್ನ ತೀರ್ಮಾನ ಮಾಡಲಿದೆಯಂತೆ. ಆದರೆ ಈ ಬಾರಿ ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆ ಇರಲಿದೆ ಅಂತ ಹೇಳಲಾಗ್ತಾ ಇದೆ.
2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯಗೆ ಬಿಟ್ಟುಕೊಟ್ಟಿದ್ರು. ಅದಕ್ಕಾಗಿ ಅವರು ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಜೊತೆಗೆ ಡಿಸಿಎಂ ಹಾಗೆ ಪ್ರಮುಖ ಸಚಿವ ಸ್ಥಾನಗಳನ್ನು ಉಳಿಸಿಕೊಂಡಿದ್ರು. ಆದರೆ ಈಗ ಸಿಎಂ ಆಗ್ತಾ ಇರೋದ್ರಿಂದ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಬೇಕಾಗಿದೆ. ಆ ಸ್ಥಾನಕ್ಕೆ ಈಗ ಮತ್ತೆ ಸ್ಪರ್ಧೆ ಏರ್ಪಟ್ಟಿದೆ. ಸತೀಶ್ ವರ್ಸಸ್ ಪರಮೇಶ್ವರ್, ಯಾರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ? ಲಿಂಗಾಯತ, ಅಲ್ಪಸಂಖ್ಯಾತ, ದಲಿತ ಯಾವೆಲ್ಲ ಸಮುದಾಯಕ್ಕೆ ಡಿಸಿಎಂ? ಕಾಂಗ್ರೆಸ್ ಅಧ್ಯಕ್ಷ ಡಿಸಿಎಂ ಸ್ಥಾನಕ್ಕೂ ದೆಹಲಿ ಸೂತ್ರವೇ ಅನ್ವಯ ಆಗುತ್ತಾ? ಹೊಸ ಸರ್ಕಾರ, ಹೊಸ ಸಚಿವ ಸಂಪುಟ, ಇದರ ಜೊತೆಗೆ ಹೊಸದಾಗಿ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯೂ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈ ಹಿಂದಿನಿಂದಲೂ ಪೈಪೋಟಿ ಏರ್ಪಟ್ಟಿತ್ತು. ಒಬ್ಬರಿಗೆ ಒಂದೇ ಹುದ್ದೆ ಆಧಾರದ ಮೇಲೆ ಡಿಕೆಶಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಕೆಲವರು ಒತ್ತಾಯ ಮಾಡಿದ್ರು. ಆದರೆ ಆಗ ಅದು ಸಾಧ್ಯವಾಗಿರಲಿಲ್ಲ. ಈಗ ಡಿಕೆಶಿ ಸಿಎಂ ಆಗ್ತಾ ಇರೋದ್ರಿಂದ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಡುತ್ತಾ ಇದ್ದಾರೆ. ಹಾಗಾಗಿ ಆ ಸ್ಥಾನಕ್ಕೆ ಸಮರ್ಥರನ್ನ ಆಯ್ಕೆ ಮಾಡಲು ಹೈಕಮಾಂಡ್ ಮುಂದಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅನ್ನೋದು ಸಣ್ಣ ಹುದ್ದೆ ಅಲ್ಲ. ಅದಕ್ಕೆ ತುಂಬಾ ಶ್ರಮ ಹಾಕುವಂತವರು ಬೇಕು, ಪಕ್ಷ ಕಟ್ಟೋರು ಬೇಕು, ಪಕ್ಷಕ್ಕೆ ಮತಗಳನ್ನ ತಂದುಕೊಡುವ ಶಕ್ತಿ ಇರೋರು ಬೇಕು. ಇದನ್ನೆಲ್ಲ ಯೋಚನೆ ಮಾಡಿಯೇ ಡಿಕೆಶಿಗೆ ಕೆಪಿಸಿಸಿ ಪಟ್ಟವನ್ನ ಕಟ್ಟಲಾಗಿತ್ತು. ಅಷ್ಟೇ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷರಾದವರಿಗೆ ಸಿಎಂ ಆಗುವ ಅವಕಾಶ ಹೆಚ್ಚಾಗಿರುತ್ತೆ. ಹಾಗಾಗಿ ಕೆಪಿಸಿಸಿ ಪಟ್ಟಕ್ಕೂ ಈಗ ಪೈಪೋಟಿ ಶುರುವಾಗಿದೆ. 2028ಕ್ಕೆ ಸಿಎಂ ಕುರ್ಚಿ ಮೇಲೆ ಟವೆಲ್ ಹಾಕಿದವರೆಲ್ಲ ಈಗ ಕೆಪಿಸಿಸಿ ಪಟ್ಟಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಯಾರನ್ನ ಆಯ್ಕೆ ಮಾಡುವುದು ಅಂತ ಯೋಚನೆ ಮಾಡುವಂತಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿಗೆ ಮಣೆ ಹಾಕುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣ ಅಹಿಂದ ಮತಬ್ಯಾಂಕ್. ಅಹಿಂದ ಮತಬ್ಯಾಂಕ್ ಸಮತೋಲನಕ್ಕೆ ಸತೀಶ್ ಆದ್ರೆ ಉತ್ತಮ ಅಂತ ತೀರ್ಮಾನಿಸಲಾಗಿದೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ನಿರ್ಗಮನಕ್ಕೆ ಮುಲಾಮು ಹಚ್ಚೋದು ಸಹ ಸತೀಶ್ ಆಯ್ಕೆ ಹಿಂದಿನ ಉದ್ದೇಶವಾಗಿದೆ. ಇದರಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯ ಕೊಟ್ಟಂತೆಯೂ ಆಗುತ್ತೆ, ಸಾಮಾಜಿಕ ನ್ಯಾಯದ ಸಂದೇಶ ಸಾರಿದಂತೆಯೂ ಆಗಲಿದೆ. ಕಾಂಗ್ರೆಸ್ ಅಸಲಿ ವೋಟ್ ಬ್ಯಾಂಕ್ ಅಹಿಂದ. ಇಲ್ಲಿ ಅಹಿಂದ ಅಂದ್ರೆ ಬರೀ ಹಿಂದುಳಿದ ವರ್ಗ ಮಾತ್ರ ಅಲ್ಲ, ಅಲ್ಪಸಂಖ್ಯಾತರು, ಹಿಂದುಳಿದ ಜಾತಿಗಳು ಮತ್ತು ದಲಿತರು ಇವರೇ ಕಾಂಗ್ರೆಸ್ನ ಗಟ್ಟಿಯಾದ ವೋಟ್ ಬ್ಯಾಂಕ್. ಇವರು ಇಷ್ಟು ದಿನ ಸಿದ್ದರಾಮಯ್ಯ ಹಿಂದೆ ಇದ್ರು. ಈಗ ಸಿದ್ದರಾಮಯ್ಯ ಅವರಿಂದ ಸಿಎಂ ಸ್ಥಾನ ಕಸಿದುಕೊಂಡಿರುವುದಕ್ಕೆ ಅಹಿಂದ ಆಕ್ರೋಶಗೊಂಡಿದೆ. ಅವರನ್ನ ಸಮಾಧಾನ ಮಾಡಲು ಈಗ ಸತೀಶ್ಗೆ ಪಟ್ಟ ಕಟ್ಟಲು ಹೈಕಮಾಂಡ್ ಮುಂದಾಗಿದೆಯಂತೆ. ಈ ಹಿಂದೆ ಸ್ವತಃ ಸಿದ್ದರಾಮಯ್ಯ ಅವರೇ ಸತೀಶ್ ತಮ್ಮ ಅಹಿಂದದ ಉತ್ತರಾಧಿಕಾರಿ ಅಂತ ಹೇಳಿದ್ರು. ಹಾಗಾಗಿ ಅಹಿಂದ ಮೂಲಕ ಪಕ್ಷಕ್ಕೆ ಬಲ ತುಂಬಲು ಸತೀಶ್ ಉತ್ತಮ ಅಂತ ತೀರ್ಮಾನಿಸಲಾಗಿದೆ. ಒಂದು ವೇಳೆ ಸತೀಶ್ ಬೇಡ ಅಂದ್ರೆ ಪರಮೇಶ್ವರ್ಗೆ ಮತ್ತೆ ಪಟ್ಟ ಕಟ್ಟುವ ಸಾಧ್ಯತೆ ಇದೆ. ದಿಲ್ಲಿ ಸೂತ್ರದಂತೆ ಈ ಬಾರಿ 4 ಡಿಸಿಎಂ ಸ್ಥಾನ ಕೊಡಲು ತೀರ್ಮಾನಿಸಲಾಗಿದೆಯಂತೆ. ಸಮುದಾಯವಾರು ಆಯ್ಕೆಗೆ ತೀರ್ಮಾನಿಸಲಾಗಿದ್ದು, ಲಿಂಗಾಯತ ಕೋಟದಲ್ಲಿ ಹಿರಿಯ ನಾಯಕ ಎಂಬಿ ಪಾಟೀಲ್, ದಲಿತ ಕೋಟದಲ್ಲಿ ಪ್ರಿಯಾಂಕ್ ಖರ್ಗೆ, ಹಿಂದುಳಿದ ವರ್ಗದ ಕೋಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯ, ಅಲ್ಪಸಂಖ್ಯಾತರ ಕೋಟಾದಲ್ಲಿ ಜಮೀರ್ ಅಹಮದ್ಗೆ ಡಿಸಿಎಂ ಸ್ಥಾನ ಕೊಡಲು ತೀರ್ಮಾನಿಸಲಾಗಿದೆಯಂತೆ. ಸಿಎಂ ಸ್ಥಾನದ ನಂತರ ಅತಿ ದೊಡ್ಡ ಸ್ಥಾನ ಅಂದ್ರೆ ಅದು ಡಿಸಿಎಂ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿಕೆಶಿ ಮಾತ್ರ ಡಿಸಿಎಂ ಆಗಿದ್ರು. ಆದರೆ ಈಗ 4 ಡಿಸಿಎಂ ಮಾಡಲು ಹೈಕಮಾಂಡ್ ತೀರ್ಮಾನಿಸಿದೆಯಂತೆ. ಎಲ್ಲ ಸಮುದಾಯಗಳನ್ನು ತೃಪ್ತಿಪಡಿಸುವ ಉದ್ದೇಶದಿಂದ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಹೊಸಬರಿಗೂ ಅವಕಾಶ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ, ಯತೀಂದ್ರ, ಜಮೀರ್ ಅಂತವರಿಗೆ ಮಣೆ ಹಾಕಲು ತೀರ್ಮಾನಿಸಿದ್ದಾರಂತೆ.
ಸದ್ಯ ಡಿಸಿಎಂ ಹುದ್ದೆಗೆ ಈ 4 ಮಂದಿಯ ಜೊತೆಗೆ ದಲಿತ ಕೋಟಾದಲ್ಲಿ ಜಿ ಪರಮೇಶ್ವರ್, ಮುಸ್ಲಿಂ ಕೋಟಾದಲ್ಲಿ ಖಾದರ್ ಅಂತವರ ಹೆಸರುಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆಯಂತೆ. ಹಾಗಾಗಿ ಕೊನೆ ಕ್ಷಣದಲ್ಲಿ ಯಾವುದಾದ್ರೂ ಬದಲಾವಣೆಗಳೂ ಆಗಬಹುದು. ಸದ್ಯ ರಾಷ್ಟ್ರ ರಾಜಕಾರಣ ಬೇಡ ಅಂತ ಹೇಳಿರೋ ಸಿದ್ದರಾಮಯ್ಯ ಯತೀಂದ್ರಗೂ ಡಿಸಿಎಂ ಸ್ಥಾನ ಬೇಡ ಅಂತ ಹೇಳಿದ್ದಾರಂತೆ. ಆದರೆ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಅಭಿಮಾನಿಗಳನ್ನ ಓಲೈಸಲು ಯತೀಂದ್ರಗೆ ಪಟ್ಟ ಕಟ್ಟುವ ಸಾಧ್ಯತೆ ಇದೆ.